ಏನು ಅಂತ ಗೊತ್ತಿಲ್ವಾ ನಿಂಗೆ? ಅಡುಗೆ ಮಾಡೋದು ಬಿಡು, ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಯಾಕೆ? ಅಡುಗೆ ಮಾಡೋದು ಬಿಡೋದೇನೋ. ಆ ಏನ್ ನೋಡೋದು? ಅಡುಗೆ ಮಾಡೋದು ಬಿಡಿ, ಅದು ನಿಮಗೆ ಗೊತ್ತಿಲ್ವಾ? ಹಂಗಾರೆ ಕೊಡಿ, ಹಂಗಾರೆ ಅಡುಗೆ ಮಾಡೋದು ಏನೋ ತರಕಾರಿ ಏನು ಮತ್ತೆ ನಿಮಗೆ ಗೊತ್ತಿಲ್ವಲ್ಲ ಅದು. ಬಿಡಿ ಪಪ್ಪ, ಇದೇನು ಅಂತ ಗೊತ್ತಿಲ್ವ ಅಂತ ಅಡುಗೆ ಮಾಡೋದು. ಮತ್ತೆ ಅಲ್ಲಿಗೆ ಇಡ್ತಾವಳೆ ಮತ್ತೆ. ಯಾವ ಬೆಂಡೆಕಾಯಿ ಸುಡ್ತೈತ್ ಕಣಯ್ಯ. ಇರ್ಲಿ ಮಾಡು, ನಿಜವಾಗ್ಲೂ ಗೊತ್ತಿಲ್ವ ನಿಂಗೆ ಏನು ಅಂತ? ಏನೋ ಇದು ಗೊತ್ತಿಲ್ವ ನಿಜವಾಗ್ಲೂ ಏನು ಅಂತ? ಅಡುಗೆ ಮಾಡೋದು ಕೊಡು. ಇಲ್ಲ ಏನೋ ಇದು ಅಲ್ಲಿ ನೋಡಿ ಸಿಗುತ್ತೆ ಎಣ್ಣೆ. ಅಲ್ಲ, ಇಲ್ಲಿ ಈರುಳ್ಳಿ ತಗೋರಿ. ಒಗ್ಗರಣೆ ಬೆಂಡೆಕಾಯಿ ಪಲ್ಯ. ಏನ್ ಮಾಡ್ತಾ ಇದ್ದೀವಿ? ಏನ್ ಮಾಡ್ತಾ ಇದ್ದೀವಿ? ಇದೇನು ಅಂತ ಬೇಕಾ? ನಿಜ ಗೊತ್ತಿಲ್ಲ ನಿಂಗೆ? ಏನ್ ಡೌ ಮಾಡ್ತಾಳೆ ಪಾಪ? ಗೊತ್ತಿಲ್ಲ. ಓಪನ್ ಮಾಡ್ಕೊಡ್ಲಾ? ಓಪನ್ ಮಾಡ್ಕೊಡ್ತೀನಿ ನೋಡಿ ಗೈಸ್. ಇದ್ರಲ್ಲಿ ಬಿಂಗೋದಲ್ಲಿ ರೆಡಿಮೇಡ್ ಇದರಲ್ಲಿ ಏನೋ ಸ್ಪೆಷಲ್ ಡಿಶ್ ಮಾಡ್ತಾರಂತೆ ನಮ್ಮ ಯಜಮಾನ್ರು. ಏನು ಮಾಡ್ತೀರಾ ಸಾಹೇಬ್ರೆ? ಏನು ಮಾಡ್ತಿದ್ದೀರಾ? ಆಮ್ಲೆಟ್. ಅಯ್ಯೋ, ಪುಡಿ ಮಾಡ್ತಾಯಿದ್ದೀರಾ? ಪುಡಿ ಮಾಡಿದ್ರಾ? ಪುಡಿ ಮಾಡಿ ಏನು ಮಾಡೋದು? ಆಮ್ಲೆಟ್ ಮಾಡೋದು. ಅದು ಎಂಥ ಆಮ್ಲೆಟ್ ಅಪ್ಪ ಇದು? ಎಂಥದ್ದು? ರೆಡಿಮೇಡಿ ಆಮ್ಲೆಟಾ? ಯಾರಿಗೋಸ್ಕರ ಮಾಡ್ಕೊಡ್ತಾ ಇದ್ದೀರಾ? ಸೆಲ್ಫಾ? ಯಾವ್ದಾದ್ರು ಮಾಡ್ಕೊತಿದ್ದೀರಾ ಇಲ್ಲ ಎಕ್ಸ್ಪೆರಿಮೆಂಟಾ? ಕತೆ ಮುಗೀತು. ಎಲ್ಲಿ ಸರಿ ನಿಂಗೆ ಕೊಟ್ಟಿದ್ದ ಪಪ್ಪ? ಓ, ನೀನ್ ಬಚಾವಾದೆ. ಅಲ್ಲಿ ಸಿಗ್ತೈತಿ ಎಲ್ಲ ಫುಲ್ ಸ್ಮ್ಯಾಶ್. ಏನ್ರಿಲ್ಲ ನಿಮ್ಮಿಬ್ಬರ್ತವೆ. ಸರಿ, ನೀ ಸುಮ್ಮನೆ. ಓಕೆ ಗೈಸ್, ಟೊಮೊಟೊ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅಂದರೆ ಬೆಂಡೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ಬೇಕಿತ್ತು. ಸರಿಯಾಗಿ ಬೇಯಲ್ಲ ಅಂದ್ಬಿಟ್ಟು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಗೈಸ್, ಹಂಚಿಟ್ಬಿಟ್ಟು ಬಾಣಲಿಗೆ ಎಣ್ಣೆನೂ ಹಾಕೋರಿ. ಹಂಚು ಕಾದೈತೆ ಸರ್. ಏನೋ ರೆಡಿಮೇಡಿ ಆಮ್ಲೆಟ್ ಅಂತೆ. ಬನ್ನಿ ಕಡೆ. ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು. ಮಾಡಿ ನನಗೆ ಎಡಿಟಿಂಗಲ್ಲಿ ಕಟ್ ಮಾಡ್ಕೊತೀನಿ, ನೀವು ಮಾಡಿ. ಎಣ್ಣೆ ಎಲ್ಲ ಹಾಕಿದ್ದೀನಿ. ರೆಡಿಮೇಡಿ ಆಮ್ಲೆಟ್ ದಬಾಕತೈತೆ. ಕೈಯಲ್ಲಿ ತೊಟ್ಟಿ ಪಪ್ಪ, ಕೈಯಲ್ಲಿ ತೊಟ್ಟು ಸುಡುತ್ತೆ ಕಣಪ್ಪ. ಸುಡಲ್ವಾ? ಅಯ್ಯೋ, ನಾನು ಹೇಳಿದ ಥರನೇ ಕೈಯಲ್ಲೇ ತೊಡ್ತಾ ಇದೀಯಾ? ಸರಿ, ಅದೇನು ಹೇಳು? ಆಮ್ಲೆಟು ರೆಡಿಮೇಡಿ ಆಮ್ಲೆಟ್, ಸ್ಪೆಷಲ್ ಆಮ್ಲೆಟ್. ಪಪ್ಪ ನಿನಗೋಸ್ಕರ ಮಾಡ್ಕೊಡ್ತಿರೋದು, ಇಲ್ಲ ಪಪ್ಪಗೋಸ್ಕರನೇ ಮಾಡ್ಕೊತಿರೋದು ಅಲ್ವಾ ಪಪ್ಪ? ನಾವಂತೂ ಯಾರು ಎಕ್ಸ್ಪೆರಿಮೆಂಟ್ ಎಲ್ಲ ತಿನ್ನಲ್ಲ, ನಮ್ಮ ಯಜಮಾನ್ರು ಮಾಡಿರೋದನ್ನ. ಮುಚ್ಚಬೇಕಾ? ಅಲ್ಲೇ ಅದನ್ನೇ ಮುಚ್ಚಿರಿ. ಬೆಂಡೆಕಾಯ್ದು ಏನಾಗಲ್ಲ. ಒಂದು ನಿಮಿಷ. ಆ ಕಡೆ ಬೆಂಡೆಕಾಯಿ ಪಲ್ಯಕ್ಕೆ ಇದು ಮಾಡಕ್ಕೆ ಇಟ್ಟಿದ್ದೀನಿ. ಎಲ್ಲ ಶೆಲ್ಫಲ್ಲಿ ಕ್ಲೀನ್ ಮಾಡ್ಕೋಬೇಕು ಗೈಸ್. ಏನು ಅನ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಓಕೆನಾ? ನಮ್ಮ ಯಜಮಾನ್ರು ಅಡುಗೆ ಮಾಡಿದ್ರೆ ಅಡುಗೆ ಮನೆಗೆ ಬಂದರೆ ಹಂಗೆ ಇರುತ್ತೆ ಅಡುಗೆ ಮನೆ. ಮತ್ತೆಲ್ಲ ಕ್ಲೀನ್ ಮಾಡ್ಕೊಡ್ತಾರೆ ಅವರೇ. ಮುದ್ದು, ಪಪ್ಪ ಏನು ಮಾಡ್ತೈತೆ? ಅಲ್ಲ, ಅವಳ ಹತ್ರ ಹೇಳ್ಸಿ ಯಾವ ಆಮ್ಲೆಟ್ ಸರಿ, ಜೋರಾಗಿ ಹೇಳ್ಸಿ. ರೆಡಿಮೇಡಿ ಆಮ್ಲೆಟ್ ಅಂದ್ರೆ ರೆಡಿಮೇಡಿ ಆಮ್ಲೆಟ್.
ಎಲ್ಲರೂ ಹಾಗೆ ತೋರಿಸ್ತೀನಿ ನೋಡಿ ಗೈಸ್. ನಮ್ಮ ಯಜಮಾನ್ರು ಹೆಂಗ್ ಮಾಡ್ತಾರೆ ಅಂತ ಎಡಿಟ್ ಮಾಡಲ್ಲ. ಇಲ್ಲ ಗುರು ಬತ್ತೈತೆ ಚೆನ್ನಾಗಿ. ಓ ಮೈ ಗಾಡ್ ಪಪ್ಪ ಏನು ಕುಕ್ ಆಗ್ಬಿಟ್ಟೆ ಶೆಫ್ ನೀನು. ಓ ಮೈ ಗಾಡ್ ಸರಿ ಟೆಡಿ ಮಿಡಿ ಆಮ್ಲೆಟ್ ರೆಡಿ. ಅಲ್ಲಿ ನೋಡ್ಕ ಟೆಡಿ ಮಿಡಿ ಆಮ್ಲೆಟ ನೀಟಾಗಿ ಬೇಯಿಸ್ಬೇಕು. ಅಯ್ಯಯ್ಯ ದವಾಕ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರಲ್ಲ ಬಿಡಿ ಸಾಕಷ್ಟಲ್ಲ ನಮ್ಮ ಸರಿ. ಇವ್ರು ನೋಡಿ ಇಲ್ಲಿ ಎಲ್ಲ ಟೆಡಿ ಮಿಡಿ ಎಲ್ಲ ತಿಂತವಳೆ. ತಿನ್ನಲ್ಲ ಅಂದ್ಬಿಟ್ಟು ಮುಗೀತಾ ತೋರಿಸಿ ಹಾಕಿ ಪ್ಲೇಟಿಗೆ ಸರ್ವ್ ಮಾಡಿ ಎತ್ಕೊಳ್ಳಿ. ಓ ಇನ್ನು ಪೀಸ್ ಆಯ್ತೈತೆ. ಇದು ಹಂಗೆ ಎತ್ಕೊಳಕ್ ಹೋದ್ರೆ ಡೋಂಟ್ ಟಚ್ ಮುದ್ದು ಸುಡ. ಎಲ್ರಿ ಚೆನ್ನಾಯ್ತಲ್ರಿ. ಅಲ್ಲ ನೀವೇನ್ ಪೀಸ್ ಮಾಡೋದೇನ್ ಬೇಡ, ಅದೇ ಪೀಸ್ ಆಯ್ತು ಯಜಮಾನ್ರೆ. ಗ್ಯಾಸ್ ಆಫ್ ಮಾಡ್ದ ಏನು? ಓ ಡೆಕೋರೇಷನ್. ಎಲ್ಲಿ ನಿಮ್ ಟೆಡಿ ಬಿಡಿ ಆಮ್ಲೆಟ್ ತೋರಿಸಿ ಇಟ್ಕೊಳ್ಳಿ, ಫೋಟೋ ತೆಗಿತೀನು ಅಂತ. ಫೋನ್ ಬೇರೆ. ಟೇಸ್ಟ್ ಹೆಂಗೈತೆ ಕೊಡಿ ಫಸ್ಟು ಒಂದು ಪೀಸು. ಅಮ್ಮ ಕೊಟ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಅಮ್ಮ ಇದನ್ನು ತಿನ್ಬಿಟ್ಟು ಟೇಸ್ಟ್ ಹೇಳಮ್ಮ. ತಿನ್ನಮ್ಮ ಮೊಟ್ಟೆ ಇದೆ ಕಣಮ್ಮ. ಟೇಸ್ಟ್ ಹೇಳಮ್ಮ. ತಿನ್ನಮ್ಮ. ಕಣ್ಣಿ ಡ್ರಾಪ್ಸ್ ಬಿಟ್ಟಿದ್ದು ಅದಕ್ಕೆ ನಮ್ಮಮ್ಮ ಕಣ್ಣು ಮುಚ್ಕೊಂಡೈತೆ. ತಿನ್ನಮ್ಮ ಏನಾಗಲ್ಲ. ಪಪ್ಪ ತಿನ್ನಲ್ವಂತೆ, ನಾನೇ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಪಪ್ಪ ನಾಟ್ ಬೇಡ ಪಪ್ಪ, ಸೂಪರ್ ಆಗೈತೆ. ಒಂಚೂರು ಹಾಕ್ಬೇಕಿತ್ತು. ಮತ್ತೆ ಇದು ಕೊತ್ತಂಬರಿ, ಉಪ್ಪು, ಖಾರ, ಈರುಳ್ಳಿ ಎಲ್ಲ ಹಾಕ್ಬೇಕಿತ್ತು. ಹಾಕ್ಬಿಟ್ಟಿದ್ದೀನಿ. ಒಗ್ಗರಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಅದೇ ಇದು ಬರ್ತಿದ್ವಲ್ಲ ಎಗ್ ಬುರ್ಜಿನ. ಸೂಪರ್ ಗೈಸ್, ಟೆಡಿ ಮಿಡಿ ಆಮ್ಲೆಟ್ ಸೂಪರ್ ಆಗೈತೆ. ನೀವು ಮನೇಲಿ ಒಂದಿವ್ಸ ಟ್ರೈ ಮಾಡಿ ಹೆಂಗೆ ಮಾಡೋದು ಅಂತ. ಅದಕ್ಕೊಂಚೂರು ಉಪ್ಪು ಖಾರ ಹಾಕಿ. ನಾವು ಅದರಲ್ಲಿ ಉಪ್ಪು ಖಾರ ಇರುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದ್ರಷ್ಟೇ. ಇಲ್ಲಾಂದರೆ ಉಪ್ಪು ಖಾರ ಹಾಕಿದ್ರೆ ಸೂಪರ್ ಆಗಿರುತ್ತೆ. ಹೆಂಗಿತ್ತು ಟೇಸ್ಟ್? ನಿಮ್ದು ಹೇಳಿ. ನಾನೇ ಮಾಡಿರೋದಲ್ಲ ಅಂದ್ರೆ ನೀನು ಮಾಡೋದು ಹೆಂಗಿದ್ರು ಚೆನ್ನಾಗಿರುತ್ತೆ ಅಂತನಾ? ವಾ ಸುಮ್ಮನೆ ಡವ್ ಅಂತೇನಿಲ್ಲ, ಚೆನ್ನಾಗಿ ಮಾಡೋರೆ.